ಇದೆಲ್ಲ ಅನಗತ್ಯ ಈ ಸಂದರ್ಭದಲ್ಲಿ ಅಂತೇಳಿ ನನ್ನ ವೈಯಕ್ತಿಕವಾದಂಥ ನಿಮ್ಮ ಸಚಿವರುಗಳೇ ನೀವು ಪಕ್ಷದ ಅಧ್ಯಕ್ಷ ಆಗಿದ್ದಂಥ ಸಂದರ್ಭದಲ್ಲಿ ಈ ರೀತಿ ಯಾವುದೇ ಹೇಳಿಕೆಗಳು ಬಂದರೂ ಶಿಸ್ತಿನ ಕ್ರಮವನ್ನು ತಕ್ಷಣ ನಮ್ಮ ಅಧ್ಯಕ್ಷರು ಅದನ್ನ ಬಗ್ಗೆ ಗಮನ ಹರಿಸ್ತಾರೆ. ಅವರು ಅಮೆರಿಕಕ್ಕೆ ಹೋಗಿದ್ದಾರೆ, ಬಂದ ಮೇಲೆ ಅವರು ಗಮನ ಹರಿಸ್ತಾರೆ. ಹಿಂದೆ ಶಾಸಕರು ಮಾತನಾಡಿದಾಗ ಇದಕ್ಕೆ ಬಿಗಿ ಕಡಿವಾಣ ಹಾಕಿದ್ರು ಸರ್. ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅನ್ನೋಂಥದ್ದು ಗೊತ್ತಿಲ್ಲ ನನಗೆ. ಅವರು ಇದನ್ನೆಲ್ಲ ಈಗ ನೀವೇ ಹೇಳ್ದಂಗೆ ಕೆಲವರು ಆಫೀಸ್ ಬೇರರ್ಸು ಹೈಕಮಾಂಡಿಗೆ ಪತ್ರ ಬರೆದಿದ್ದಾರೆ. ಅದೇ ರೀತಿ ಅಧ್ಯಕ್ಷರು ಬಂದ ಮೇಲೆ ಅವ್ರು ಏನು ಕ್ರಮ ತಗೊಳ್ತಾರೋ ತಗೊಳ್ತಾರೆ. ಸರ್, ಈಗ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ನಾಗೇಂದ್ರ ಅವ್ರ ಪಾತ್ರ ಇಲ್ಲ ಅಂತ ಹೇಳ್ತೀವಿ ಸರ್. ಈಗ ಇಡಿ ಚಾರ್ಜ್ ಶೀಟ್ ಹಾಕಿದೆ, ಹಣ ದುರ್ಬಳಕೆ ಆಗಿದೆ, 20 ಕೋಟಿ ರೂಪಾಯಿ ಬಳ್ಳಾರಿ ಚುನಾವಣೆಗೆ ಬಳಕೆ ಆಗಿದೆ ಅನ್ನುವಂಥದ್ದು ಉಲ್ಲೇಖ ಆಗಿದೆ. ಈಗ ನಾವ್ಯಾರೋ ಹೇಳಿಕೆ ಮುಖ್ಯ ಅಲ್ಲ. ಅವರು ಏನು ತನಿಖಾ ಸಂಸ್ಥೆಗಳು ಅದಕ್ಕೆ ಸಿಕ್ಕಿದಂಥ ಎವಿಡೆನ್ಸ್ಗಳ ಮೇಲೆ ಆಧಾರದ ಮೇಲೆ ಅವರು ತೀರ್ಮಾನ ಮಾಡ್ತಾರೆ. ನಾವಿಲ್ಲಿ ನಿಮ್ಮ ಮುಂದೆ ಒಂದು ಹೇಳಿಕೆ ಕೊಡ್ತೀವಿ, ಹೌದು ಅವ್ರ ಪಾತ್ರ ಇಲ್ಲ ಅಂತ, ಅದು ಮೇಲ್ನೋಟಕ್ಕೆ. ಆದರೆ ತನಿಖೆ ಮಾಡಿದಾಗ ಗೊತ್ತಾಗುತ್ತೆ, ಸತ್ಯಾಸತ್ಯತೆಗಳು ಗೊತ್ತಾಗೋದು ಯಾವಾಗ ಅಂದರೆ ತನಿಖೆ ಮಾಡಿದಾಗ. ಆ ತನಿಖೆಯಲ್ಲಿ ಅವ್ರ ಪಾತ್ರ ಇದೆ ಅಂತ ಇಡಿ ಅವರು ಹೇಳಿದ್ದಾರೆ, ಚಾರ್ಜ್ ಶೀಟಲ್ಲಿ ಹೇಳಿದ್ದಾರೆ ಅಂತ. ಅದನ್ನು ನೋಡೋಣ, ಮುಂದೆ ಇನ್ನೂ ಅವರು ಅಂತಿಮವಾಗಿ ತಿಳಿಸ್ಬೇಕಲ್ಲ. ಅಲ್ಲ ಸರ್, SIT ತನಿಖೆಗೂ ಇಡಿ ತನಿಖೆಗೂ ಒಂದಷ್ಟು ತದ್ವಿರುದ್ಧವಾಗಿದ್ದಾವಲ್ಲ. ಬೇಕಾದಷ್ಟು ಸಾರಿ ಹಾಗಾಗುತ್ತೆ. ಅವರು ಹೇಳೋದನ್ನು ನಮಗೆ ಎವಿಡೆನ್ಸ್ ಸಿಕ್ಕಿರಲ್ಲ, ಅಥವಾ ನಮ್ಮ ಎವಿಡೆನ್ಸ್ ಪ್ರಕಾರ ಹೇಳಿದ್ದನ್ನು ಅವರಿಗೆ ಸಿಕ್ಕಿರೋದಿಲ್ಲ. ಬೇಕಾದ ಸರಿ ಇದೆಲ್ಲ ಆಗುತ್ತೆ. ಡಿಫ್ರೆಂಟ್ ಏಜೆನ್ಸೀಸು ಅವ್ರ ಮ್ಯಾಂಡೇಟೇ ಬೇರೆ ಬೇರೆ ಇರ್ತದೆ. ಆ ದೃಷ್ಟಿಯಿಂದ ಮಾಡ್ತಾರೆ. ಈಗ ಇದನ್ನು ಯಾವುದು ಫೈನಲ್ ಆಗಿ ಚಾರ್ಜ್ ಶೀಟ್ ಆಗಿ ಇಡಿ ಅವರು ಮಾಡ್ತಾರಲ್ಲ, ಇಡಿ ಅವರು ಮಾಡ್ತಾರೆ, ಈಗ SITನವರು ಮಾಡ್ತಾರೆ. SIT ಅವ್ರ ಮ್ಯಾಂಡೇಟೇ ಬೇರೆ ಇದೆ, ಇಡಿ ಅವ್ರ ಮ್ಯಾಂಡೇಟೇ ಬೇರೆ ಇದೆ. ಎರಡೂ ಕೂಡ ಹೌದು, ಅಂತಿಮವಾಗಿ ಎರಡೂ ತಗೊಳ್ತಾರೆ.